ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಾವು ಸಂಬಂಧಗಳನ್ನ ಬೆಸೆಯುತ್ತೇವೆ, ಮನಸ್ಸುಗಳನ್ನ ಕೂಡಿಸುತ್ತೇವೆ, ಪೋಷಕರ ಚಿಂತೆಗೆ ಸಮಾಧಾನ ಹೇಳುತ್ತೇವೆ. ದಂಪತಿ.com ಎಲ್ಲ ಸಮುದಾಯಗಳಿಗೋಸ್ಕರ. ಬೆಂಗಳೂರು, ಪುಣೆ ಹಾಗೂ ನಾಗ್ಪುರದ ನಂತರ ವಧುವರರ ಮಾಹಿತಿ ಕೇಂದ್ರ ದಂಪತಿ.com ಈಗ ನಿಮ್ಮ ಕಲಬುರಗಿ ನಗರದಲ್ಲಿ. ದಂಪತಿ.com ನಿಮ್ಮ ಜೀವನ ಸಂಗಾತಿಯ ಹುಡುಕಾಟ ಈಗ ತುಂಬಾ ಸುಲಭ. ಹಿಂದೆ ಭೇಟಿ ಕೊಡಿ ದಂಪತಿ.com ಕಚೇರಿಗೆ ಅಥವಾ ಲಾಗ್ ಆನ್ ಆಗಿ www.dampati.com ಗೆ. ದಂಪತಿ.com. ನಮಸ್ಕಾರ. SS ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕ ಬಂದ್ ಅಂಗವಾಗಿ ಕಲಬುರಗಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ. ಬಸ್ ಸಂಚಾರ ಸಂಪೂರ್ಣ ಸ್ಥಗಿತ, ಜನಜೀವನ ಕೊಂಚ ಅಸ್ತವ್ಯಸ್ತ. ಕಲಬುರಗಿಯ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ 2 ದಿನಗಳ ಕಾರ್ಯಾಗಾರ. ಹೋಮಿಯೋಪತಿ ಡಾಕ್ಟರ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ ಆಯೋಜನೆ. ಸೆನ್ಸೇಷನಲ್ ವಿಧಾನ ಮತ್ತು ಅನುಭವದ ಮಟ್ಟ ಕುರಿತು ಚರ್ಚೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ವತಿಯಿಂದ ಈ ಹಿಂದೆ ನೀಡಿರುವ ಗೌರವ ಡಾಕ್ಟರೇಟ್ ಪದವಿಗಳು ಕಾನೂನು ಬಾಹಿರ. ಈಗಾಗಲೇ ನೀಡಿರುವ ಪದವಿಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹ. MBBS ಹಾಗೂ PhD ಹೊರತುಪಡಿಸಿ ಇತರರು ಡಾಕ್ಟರ್ ಪದ ಬಳಸದಂತೆ ಮನವಿ. ಕಲಬುರಗಿಯ ವಿದ್ಯಾನಗರ ಬಡಾವಣೆಯಲ್ಲಿ ಗಣಹೋಮದ ಆಯೋಜನೆ. ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ವತಿಯಿಂದ ಪೂರ್ಣಾಹುತಿ. ಲೋಕ ಕಲ್ಯಾಣಾರ್ಥವಾಗಿ ಗಣಹೋಮದ ಜೊತೆಗೆ ನಾಮಸ್ಮರಣೆಯ ಭಜನೆ. ಕಲಬುರಗಿ ನಗರದ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕಲಾಕೃತಿ ಪ್ರದರ್ಶನ. ಹಿರಿಯ ಕರಕುಶಲ ಕಲಾವಿದೆ ನರ್ಮದಾ ಚಿಂಚನ್ಸೂರವರ ಕಲಾಕೃತಿಗಳ ದಿಬ್ಬಣ. ಗಣೇಶನ 108 ಬಗೆಯ ಕಲಾಕೃತಿಗಳು ಇಲ್ಲಿಯ ಆಕರ್ಷಣ. ಉಜ್ವಲ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ಆರೋಪ. ಸಂಬಂಧಪಟ್ಟ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಧೋರಣೆ. ಅನಾಮಧೇಯ ವ್ಯಕ್ತಿಯಿಂದ ಸಂಘದ ದಾಖಲಾತಿಗಳ ಒತ್ತುವರಿಯ ಶಂಕೆ. ಕಲಬುರಗಿ ನಗರದ ಮಿಲನ್ ಚೌಕ್ನಲ್ಲಿ ಮಹಾಪ್ರಸಾದ ವಿತರಣೆ. ಶ್ರೀ ಗಜಾನನ ತರುಣ ಸಂಘದ ವತಿಯಿಂದ ಪ್ರಸಾದದ ವಿತರಣೆ. ಪ್ರಸಾದ ಸ್ವೀಕರಿಸಿದ 100 ಜನರಲ್ಲಿ ಧನ್ಯತೆಯ ಭಾವನೆ. ಕಲಬುರಗಿಯ ಅಂಬಾಕೆರೆ ಬಾವಿಯಲ್ಲಿ 9 ದಿನಗಳ ಗಣೇಶ ವಿಸರ್ಜನೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಕಟ್ಟೆಚ್ಚರ. ವಿಸರ್ಜನೆಯ ವೇಳೆ ಕುಣಿದು ಕುಪ್ಪಳಿಸಿದ ಯುವ ಜನತೆ. ಈಗ ಸುದ್ದಿ ಸಮಯದ ವಿವರ. ಕರ್ನಾಟಕ ಬಂದ್ ಅಂಗವಾಗಿ ಕಲಬುರಗಿ ನಗರದಾದ್ಯಂತ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಜನಜೀವನ ಕೊಂಚ ಅಸ್ತವ್ಯಸ್ತವಾಗಿತ್ತು. ಈ ಕುರಿತು ಒಂದು ವರದಿ. ಕರ್ನಾಟಕ ಬಂದ್ ಅಂಗವಾಗಿ ಕಲಬುರಗಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಕಂಡುಬಂದಿದ್ದು, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ಬಸ್ ಸಂಚಾರ ಸ್ಥಗಿತವಾಗಿದ್ದರಿಂದ ಬಸ್ ನಿಲ್ದಾಣಗಳು ಬಿಕೋ ಎನ್ನುತ್ತಿದ್ದವು.
ಇತರೆ ವಾಹನಗಳು ಸಂಚರಿಸುತ್ತಿದ್ದರೂ ಸಹ ಜನಜೀವನ ಕೊಂಚ ಅಸ್ತವ್ಯಸ್ತವಾಗಿತ್ತು. ಕಲಬುರಗಿಯ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಹೋಮಿಯೋಪತಿಕ್ ಸೆನ್ಸೇಷನಲ್ ವಿಧಾನ ಮತ್ತು ಅನುಭವದ ಮಟ್ಟ ಕುರಿತು 2 ದಿನಗಳ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಹೋಮಿಯೋಪತಿಕ್ ಡಾಕ್ಟರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ 2 ದಿನಗಳ ಹೋಮಿಯೋಪತಿಕ್ ಕಾರ್ಯಾಗಾರವನ್ನ ಸೆನ್ಸೇಷನ್ ವಿಧಾನ ಮತ್ತು ಅನುಭವದ ಮಟ್ಟ ವಿಷಯದ ಮೇಲೆ ಇಂದು ಮತ್ತು ನಾಳೆ ಕಲಬುರಗಿಯ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಾಗಾರಕ್ಕೆ ರಾಷ್ಟ್ರೀಯ ವಿಜ್ಞಾನ ವಸ್ತು ಸಂಗ್ರಹಾಲಯ ಪರಿಷತ್, ಸಂಸ್ಕೃತಿ ಇಲಾಖೆ, ಭಾರತ ಸರ್ಕಾರಗಳು ಸಹಯೋಗ ನೀಡಿವೆ. ಇಂದಿನ ಕಾರ್ಯಾಗಾರದಲ್ಲಿ ಹಲವರು ಭಾಗವಹಿಸಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವತಿಯಿಂದ ಈ ಹಿಂದೆ ಪ್ರದಾನ ಮಾಡಿರುವ ಗೌರವ ಡಾಕ್ಟರೇಟ್ ಪದವಿಗಳನ್ನು ಹಿಂಪಡೆಯುವಂತೆ ಜಿಲ್ಲಾ ಪಂಚಾಯತ್ನ ಮಾಜಿ ಹಿರಿಯ ಸದಸ್ಯ ಗುರುಶಾಂತ್ ಪಟ್ಟೆದಾರ್ ಮನವಿ ಮಾಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಗೌರವ ಡಾಕ್ಟರೇಟ್ ಪದವಿಗಳು ನೀಡಿದ್ದಾರೆ. ಆ ಪದವಿಗಳು ಅಸಮರ್ಥರಿಗೆ, ಈ ಹಾದಿ ಬೀದಿಯಲ್ಲಿ ಹೋದವರಿಗೆ ಎಲ್ಲ ಕೊಟ್ಟಿದ್ದಾರೆ ಹಿಂದಿನ ಉಪ ಕುಲ ಸಚಿವರು. ಅದಕ್ಕೆ ದಯವಿಟ್ಟು ಆ ಯೂನಿವರ್ಸಿಟಿ ಗೌರವ ಕಾಪಾಡಬೇಕಾದ್ರೆ ಗೌರವ ಡಾಕ್ಟರೇಟ್ ವಾಪಸ್ ತಗೋಬೇಕು. ಸೂಕ್ತ ಆದಂಥ ಜನರಿಗೆ ಅದನ್ನಪ್ಪ ಅಂದರೆ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮದು ವಿನಂತಿ ಇದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಈ ಹಿಂದೆ ಕೆಲವು ರಾಜಕಾರಣಿಗಳಿಗೆ ಹಾಗೂ ಮಠಾಧೀಶರಿಗೆ ಮತ್ತು ಸಮಾಜ ಸೇವಕರಿಗೆ ಕೊಡಮಾಡಲ್ಪಟ್ಟ ಗೌರವ ಡಾಕ್ಟರೇಟ್ ಪದ ಬಳಕೆ ಕಾನೂನು ವಿರುದ್ಧವಾಗಿದ್ದು, ಯಾರೂ ತಮ್ಮ ಹೆಸರಿನ ಮುಂದೆ ಡಾಕ್ಟರ್ ಎಂದು ಬಳಸಿಕೊಳ್ಳಬಾರದು ಮತ್ತು ಪತ್ರಿಕೆಗಳಲ್ಲಿ ಡಾಕ್ಟರ್ ಪದ ಬಳಸುವುದು ಕಾನೂನು ಬಾಹಿರವಾಗಿದ್ದು, ಇದನ್ನ 1995ರಲ್ಲಿ ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿಗಳ ಪೀಠ ತೀರ್ಪು ನೀಡಿದ್ದು, ಕೇವಲ MBBS ಹಾಗೂ PhD ಪಡೆದಿರುವಂತಹ ಡಾಕ್ಟರ್ ಅವರಿಗೆ ಮಾತ್ರ ಡಾಕ್ಟರ್ ಪದ ಬಳಸಬಹುದು ಎಂದು ಗುರುಶಾಂತ್ ಪಟ್ಟೇದಾರ್ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಅದಕ್ಕೆ ದಯವಿಟ್ಟು ಪತ್ರಿಕೆಯವರಿಗೆ ವಿನಂತಿ ಮಾಡಿದ್ದೇವೆ, ಯಾರೂ ಆ ರೀತಿ ಬರೀಬಾರ್ದು, ಅವರಿಗೆ ಪ್ರೋತ್ಸಾಹ ಕೊಡಬಾರ್ದು ಅಂಥೇಳಿ ನಾವು ಈಗಾಗಲೇ ಖಂಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಏನು ಗುಲ್ಬರ್ಗಾ ಯೂನಿವರ್ಸಿಟಿಲಿ ಹಗರಣಗಳು ಅದನ್ನೆಲ್ಲ ಒಂದೊಂದು ಹಗರಣಗಳು ನಾವು ತೊಗೊಂಡು ಬರ್ಲಿಕ್ಕೆ ತಯಾರಿದ್ದೇವೆ. ಅದಕ್ಕೆ ಗುಲ್ಬರ್ಗಾ ಜನತೆ, ಕರ್ನಾಟಕದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯವು ನಂಬರ್ 1 ಆಗಬೇಕಂತ ಹೇಳಿ ಈ ಭಾಗದ ಜನರ ಆಶೆಯಾಗಿದೆ, ಈ ಭಾಗದ ಅನಿಸಿಕೆಯಾಗಿದೆ. ಅದಕ್ಕೆ ಎಲ್ಲ ರಾಜಕಾರಣಿಗಳು, ಇವತ್ತು ಮಠಾಧೀಶರು, ಆಮೇಲೆ ಸೋಷಿಯಲ್ ವರ್ಕರ್ಸ್ ಅಂತ ಹೇಳಿ ತೊಗೊಂಡಿದ್ದಾರೆ. ಅದರೊಳಗೆ ಸೂಕ್ತ ಇದ್ದವ್ರಿಗೆ ಕೊಡಲಿ, ಸೂಕ್ತ ಇರಲಾರ್ದವರಿಗೆ ಡಾಕ್ಟರೇಟ್ ಗೌರವ ಏನು ಮಾರಾಟ ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತಿದ್ದೇವೆ. ರಾಜ್ಯಪಾಲರಿಗೆ ಪತ್ರ ಬರೆದಿದ್ದೇವೆ. ರಾಜ್ಯಪಾಲರು ಅದನ್ನು ವಾಪಸ್ ತಗೊಳ್ಳೋಕೆ ಅಥವಾ ತನಿಖೆ ಯಾವ ಮಾನದಂಡದ ಮೇಲೆ ಇವರು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ, ಆಗಿನ ಸಮಿತಿ ಏನು ಹೇಳಿದೆ, ಎಂಥವ್ರಿಗೆ ಕೊಡಬೇಕಾಗಿದೆ, ಇದೆಲ್ಲ ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ಈಗ ಆಗ್ರಹಿಸ್ತಾ ಇದ್ದೇವೆ. ಕಲಬುರಗಿಯ ವಿದ್ಯಾನಗರ ಬಡಾವಣೆಯಲ್ಲಿರುವ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಸಾಯಿ ಮಂದಿರದಲ್ಲಿ ಗಣೇಶೋತ್ಸವದ ಅಂಗವಾಗಿ ಗಣಹೋಮವನ್ನ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ವಿದ್ಯಾನಗರದಲ್ಲಿರುವ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ವತಿಯಿಂದ ಪುಟ್ಟಪರ್ತಿಯ ಶ್ರೀ ಸತ್ಯಸಾಯಿ ಬಾಬಾರವರ 90ನೆಯ ಹುಟ್ಟುಹಬ್ಬದ ಅಂಗವಾಗಿ ವರ್ಷವಿಡೀ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಲೋಕ ಕಲ್ಯಾಣಾರ್ಥವಾಗಿ ನಿನ್ನೆ ಗಣಹೋಮವನ್ನ ನೆರವೇರಿಸಲಾಗಿತ್ತು. ಬನ್ನಿ ಬನ್ನಿ ಭಜನೆ ಮಾಡಿ, ಬನ್ನಿ ಬನ್ನಿ ಭಜನೆ ಮಾಡಿ, ಸಾಯಿರಾಮ್ ಸಾಯಿರಾಮ್ ಸಾಯಿ ಬಾಬಾ ನಮೋ, ಸಾಯಿ ಬಾಬಾ ನಮೋ. ನಾನು ಕಲಬುರಗಿಯ ಜಿಲ್ಲಾಧ್ಯಕ್ಷರಾಗಿ ಇದ್ದೇನೆ. ನನ್ನ ಹೆಸರು ಚೌಡೇಕರ್. ನಾವು ಈ ಸ್ವಾಮಿಯವರ ಬಾಬಾ ಅವರ 90ನೇ ಹುಟ್ಟಹಬ್ಬ ನಿಮಿತ್ತವಾಗಿ ವರ್ಷದಾದ್ಯಂತ ಪೂರ್ತಿ ನಾವು ಜನವರಿದಿಂದ ಡಿಸೆಂಬರ್ವರೆಗೆ ನಾವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಒಂದು ಗೋಲ್ಡನ್ ಏಜ್ ಎಲೊಕೇಶನ್ ಕಾಂಪಿಟೇಷನ್ ಅಂತ ನಾವು ಕಾಲೇಜ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಗುಲ್ಬರ್ಗಾನಲ್ಲಿ ಈ ಯೂನಿವರ್ಸಿಟಿನಲ್ಲಿ ಬರೋ ಕಾಲೇಜ್ಗಳಲ್ಲಿ ಎಲ್ಲ ಕಾಲೇಜ್ದಿಂದ 2 ಪಾರ್ಟಿಸಿಪೆಂಟ್ಸ್ಗೆ ಕರೆಸಿದು ನಾವು ಎಲೊಕೇಶನ್ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ದೀವಿ.
ಈಗಾಗಲೇ ಇವತ್ತಿನ ಸ್ಪೆಷಲ್ ಪ್ರೋಗ್ರಾಮ್ ಅಂದರೆ ಗಣಹೋಮ ಸ್ಟಾರ್ಟ್ ಮಾಡಿದ್ವಿ ನಾವು 90ನೇ ಸ್ವಾಮಿಯ ಹುಟ್ಟು ಹಬ್ಬದ ನಿಮಿತ್ತ 23ನೇ ನವಂಬರ್ ತಾರೀಕು ಸ್ವಾಮಿಯ 90ನೇ ಹುಟ್ಟುಹಬ್ಬ. ಅದರ ನಿಮಿತ್ತ ನಾವು ಇವತ್ತು ಗಣಹೋಮ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ರವಿವಾರ ವಿದ್ಯಾನಗರ ಸತ್ಯಸಾಯಿ ಸೇವಾ ಸಮಿತಿಯಲ್ಲಿ ಸಾಯಿ ಗಾಯತ್ರಿ ಹೋಮ ಹಾಗೂ ಸಾಯಿ ರಾಮತಾರಕ ಹೋಮ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆಗೆ, 12 ಗಂಟೆಯಿಂದ ಪ್ರಸಾದ ಇರುತ್ತೆ. ಸಾಕಷ್ಟು ಜನ ಬಂದು ಸಮಿತಿಗೆ ಬಂದು ಸ್ವಾಮಿ ಆಶೀರ್ವಾದಕ್ಕೆ ಪಾತ್ರರಾಗಿ ಪ್ರಸಾದ ತಗೊಳ್ಬೇಕಾಗಿ ವಿನಂತಿ. ಸಾಯಿರಾಮ್. ಬನ್ನಿ ಬನ್ನಿ ಭಜನೆ ಮಾಡಿ, ಬನ್ನಿ ಬನ್ನಿ ಭಜನೆ ಮಾಡಿ, ಸಾಯಿರಾಮ್ ಸಾಯಿರಾಮ್, ಸಾಯಿ ಬಾಬಾ ನಮೋ, ಸಾಯಿ ಬಾಬಾ ನಮೋ. ಕಳೆದ ಜನವರಿ ತಿಂಗಳಿನಿಂದ ಶಾಲಾ ಮಕ್ಕಳಿಗಾಗಿ ಪ್ರಬಂಧ ಸ್ಪರ್ಧೆ, ನಾರಾಯಣ ಸೇವೆಯ ಮೂಲಕ ಅನ್ನದಾನ, ಕಿವುಡ ಮತ್ತು ಮೂಕ ವಿದ್ಯಾರ್ಥಿಗಳಿಗೆ ಪಠ್ಯ ಸಲಕರಣೆಗಳ ವಿತರಣೆ, ವೃದ್ಧಾಶ್ರಮದ ಹಿರಿಯರಿಗೆ ವಸ್ತು ವಿತರಣೆ, ಫಿರೋಜಾಬಾದ್ ಮತ್ತು ಮಲಕ್ಕೂಡ್ ಗ್ರಾಮಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ನಾಮಸ್ಮರಣೆ ಕಾರ್ಯಕ್ರಮ ಸೇರಿದಂತೆ ಇತರೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಉಚಿತ ನೇತ್ರ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗಿದೆ. ನಮ್ಮ ಹಣೆಯ ಬರಹ ಬರುವ ನವೆಂಬರ್ ತಿಂಗಳಲ್ಲಿ ಸತ್ಯಸಾಯಿ ಬಾಬಾರವರ ಹುಟ್ಟುಹಬ್ಬ ಬರುತ್ತಿರುವ ಮುನ್ನಾ ದಿನಗಳಾದ ಈ ಸಂದರ್ಭದಲ್ಲಿ ಗಣಹೋಮವನ್ನ ನಡೆಸಲಾಯಿತು. ನಂತರ ಭಜನೆ ಕಾರ್ಯಕ್ರಮವನ್ನ ಶ್ರದ್ಧಾ ಭಕ್ತಿಗಳಿಂದ ಮಾಡಲಾಯಿತು. ಬಾಬಾ ಎನಲು ಸಾಕು ತೋರುತ್ತ ತನ್ನ ಕರುಣೆ, ಅಭಯ ಹಸ್ತ ನೀಡುತ್ತ ತಾನು ಅಳಿಸುವ ನಮ್ಮ ಬವಣೆ. ಸಾಯಿ ಬಾಬಾ ಎನಲು ಸಾಕು ತೋರುತ್ತ ತನ್ನ ಕರುಣೆ, ಅಭಯ ಹಸ್ತ ನೀಡುತ್ತ ತಾನು ಅಳಿಸುವ ನಮ್ಮ ಬವಣೆ. ಗುರುವು ಇವನೇ ದೈವ ಇವನೇ, ಗುರುವು ಇವನೇ ದೈವ ಇವನೇ, ಹೇಳಿ ನೀವೆಲ್ಲ ಸಾಯಿ ಬಾಬಾ ನಮೋ, ಸಾಯಿ ಬಾಬಾ ನಮೋ. ಓಂ ಶ್ರೀ ಸಾಯಿರಾಮ್. ನಾನು ವಿಮಲಾ ಶೆಟ್ಟಿ ಅಂತ, ಡಿಸ್ಟ್ರಿಕ್ಟ್ ಲೇಡೀಸ್ ಸೇವಾ ಕೋಆರ್ಡಿನೇಟರ್ ನಾನು. ಸ್ವಾಮಿ 90ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಲಾಸ್ಟ್ ನವಂಬರಿಂದ ಎಷ್ಟೆಷ್ಟೋ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಫೆಬ್ರವರಿನಲ್ಲಿ ಗೋಲ್ಡನ್ ಏಜ್ ಕಾರ್ಯಕ್ರಮ, ಆಮೇಲೆ ಮೆಡಿಕಲ್ ಕ್ಯಾಂಪು, ನಾರಾಯಣ ಸೇವೆ, ಐ ಕ್ಯಾಂಪು ಎಲ್ಲ ಮಾಡಿದ್ದೀವಿ. ಆಮೇಲೆ ಇದು ಡೆಫ್ ಆ್ಯಂಡ್ ಡಮ್ ಸ್ಕೂಲ್ನಲ್ಲಿ ಅಲ್ಲಿ ನಾರಾಯಣ ಸೇವೆ ಮಾಡಿದ್ದೀವಿ. ಮತ್ತು ಗಣಹೋಮ, ಗಾಯತ್ರಿ ಹೋಮ ಎಲ್ಲ ಇಟ್ಕೊಂಡಿದ್ವಿ. ಸಂಗಮೇಶ್ವರ ಹಾಸ್ಪಿಟ್ಲಲ್ಲಿ ಮತ್ತು KBN ಹಾಸ್ಪಿಟ್ಲಲ್ಲಿ ನ್ಯೂ ಬಾರ್ನ್ ಬೇಬೀಸ್ ಕಿಟ್ಸ್ ಕೊಟ್ಟಿದ್ದೀವಿ. ಓಂ ಶ್ರೀ ಸಾಯಿರಾಮ್. ನಾನು ಸಾಯಿ ಕುಮಾರ್ ಕಲ್ಲೂರ್, ಸತ್ಯಸಾಯಿ ಸೇವಾ ಸಂಸ್ಥೆ ಗುಲ್ಬರ್ಗ ಯೂತ್ ಕೋಆರ್ಡಿನೇಟರ್. ಸ್ವಾಮಿ ಹೇಳಿದಾಗೆ ಮಾನವನ ಸೇವೆ ಮಾಧವನ ಸೇವೆ ಅದೆಲ್ಲ ನಾವು ಬಹಳಷ್ಟು ಚೆನ್ನಾಗಿ ಪಾಲಿಸ್ಕೊಂಡು ಬರ್ತಾಯಿದ್ದೇವೆ. ವಿಶೇಷವಾಗಿ ಸ್ವಾಮಿ ಒಂದು 90ನೇ ಬರ್ತ್ಡೇ ಪ್ರಯುಕ್ತ ಅನೇಕ ಒಂದು ಜನೋಪಕಾರಿ ಕಾರ್ಯಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ವೃದ್ಧಾಶ್ರಮದ ನಾರಾಯಣ ಸೇವೆ ಆಗಿರ್ಬೋದು, ಮೆಡಿಕಲ್ ಕ್ಯಾಂಪ್ ಆಗಿರ್ಬೋದು, ಆಮೇಲೆ ಈ ಛತ್ರಿ ವಿತರಣೆ ಆಗಿರ್ಬೋದು. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಸತ್ಯ ಸೇವಾ ಸಂಸ್ಥೆ PUC ಕಾಲೇಜ್ ಮಕ್ಕಳಿಗೆ ಏನು ಮಾಡ್ಯಾರ ಅಂದ್ರೆ ಎಕ್ಸಾಮ್ ಎಲ್ಲಿ ಪ್ರಬಂಧ ಸ್ಪರ್ಧೆಯಿಂದ ಏರ್ಪಡಿಸಿದರು. ನಮ್ಮ ಜಿಲ್ಲೆಯಿಂದ ಸುಮಾರು 270-80 ಹುಡುಗರು ಅಟೆಂಡ್ ಮಾಡಿರೋ. ಅದರಲ್ಲಿ 15 ಜನ ಸೆಲೆಕ್ಟ್ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಯ್ತು. ಅಲ್ಲಿ ಎಕ್ಸಾಮ್ಗೆ ಬೃಂದಾವನ ವೈಟ್ ಫೀಲ್ಡ್ನಲ್ಲಿ ಸ್ವಾಮಿ ಆಶ್ರಮದಲ್ಲಿ ಎಕ್ಸಾಮ್ಸ್ ಅವ್ರಿಗೆ ಅಲ್ಲಿ ಕಂಡಕ್ಟ್ ಮಾಡಿಸ್ಕೊಂಡು ಎಲ್ಲರಿಗೆ ಸರ್ಟಿಫಿಕೇಟ್ಸ್ ಕೊಡಿಸಿದ್ದು. ಅದು ಒಂದು ವಿಶೇಷವಾದ ಒಂದು ಬೃಹತ್ ಪ್ರಮಾಣದ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಮಕ್ಕಳಿಗೆ ನಮ್ಮ ಸ್ವಾಮಿ ಸಮಿತಿಯಿಂದ ಫ್ರೀಯಾಗಿ ಹೋಗೋಬ್ರು ಚಾರ್ಜು, ಇರುವುದು ಚಾರ್ಜು ಎಲ್ಲ ಕೊಟ್ಟಿದ್ದಾರೆ. ಸೊ ಅದೇ ಥರ ನಾವೆಲ್ಲ ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸ್ವಾಮಿ ನಮ್ಗೆ ಕಾರ್ಯಕ್ರಮ ಮಾಡೋಕ್ಕೆ ಸ್ವಾಮಿ ಪ್ರೇರಣೆ ಕೊಡಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಸಂದರ್ಭದಲ್ಲಿ ನೂರಾರು ಜನ ಮಹಿಳೆಯರು, ಮಕ್ಕಳು ಸೇರಿದಂತೆ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಇತರೆ ಸದಸ್ಯರು ಭಾಗವಹಿಸಿದ್ದರು.
ಶಿರಡಿಪುರದಿ ದ್ವಾರಕಮಾಯಿ ಮಂದಿರದಿ ತಾನಿರುವ ಸಮರ್ಥ ಸದ್ಗುರು ಸಾಯಿನಾಥನು ನಿರುತಾ ಭಕ್ತರ ಪೊರೆವ. ಶಿರಡಿಪುರದಿ ದ್ವಾರಕಮಾಯಿ ಮಂದಿರದಿ ತಾನಿರುವ ಸಮರ್ಥ ಸದ್ಗುರು ಸಾಯಿನಾಥನು ನಿರುತಾ ಭಕ್ತರ ಪೊರೆವ. ನಿಮ್ಮ ತನು ಮನ ಅರ್ಪಣೆ ಮಾಡಿ, ನಿಮ್ಮ ತನು ಮನ ಅರ್ಪಣೆ ಮಾಡಿ ಧ್ಯಾನ ಮಾಡಿರಯ್ಯ ಸಾಯಿಬಾಬಾ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಾವು ಸಂಬಂಧಗಳನ್ನ ಬೆಸೆಯುತ್ತೇವೆ, ಮನಸ್ಸುಗಳನ್ನ ಕೂಡಿಸುತ್ತೇವೆ, ಪೋಷಕರ ಚಿಂತೆಗೆ ಸಮಾಧಾನ ಹೇಳುತ್ತೇವೆ. ದಂಪತಿ.com ಎಲ್ಲ ಸಮುದಾಯಗಳಿಗೋಸ್ಕರ. ಬೆಂಗಳೂರು, ಪುಣೆ ಹಾಗೂ ನಾಗ್ಪುರದ ನಂತರ ವಧುವರರ ಮಾಹಿತಿ ಕೇಂದ್ರ ದಂಪತಿ.com ಈಗ ನಿಮ್ಮ ಕಲಬುರಗಿ ನಗರದಲ್ಲಿ. ದಂಪತಿ.com ನಿಮ್ಮ ಜೀವನ ಸಂಗಾತಿಯ ಹುಡುಕಾಟ ಈಗ ತುಂಬಾ ಸುಲಭ. ಹಿಂದೆ ಭೇಟಿ ಕೊಡಿ ದಂಪತಿ.com ಕಚೇರಿಗೆ ಅಥವಾ ಲಾಗ್ ಆನ್ ಆಗಿ www.dampati.comಗೆ. ದಂಪತಿ.com. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ನಗರದ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹಿರಿಯ ಕರಕುಶಲ ಕಲಾವಿದೆ ನರ್ಮದಾ ಚಿನ್ಸನ್ಸೂರ್ ಅವರ ಗಣೇಶನ 108 ಕಲಾಕೃತಿಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರದರ್ಶನವನ್ನು ಕಸೂತಿ ಕಲಾವಿದೆ ಶಾಂತಾ ಕಮಲಾಪುರ್ಕರ್ ಅವರು ಉದ್ಘಾಟಿಸಿದ್ದರು. ಅದರ ಜೊತೆಗೇ ಇನ್ನೂ ಅನೇಕ ಕಲಾಕೃತಿಗಳನ್ನು ನಾವು ಇಲ್ಲಿ ನೋಡಬಹುದು. ಗೌರಿ ಕುರಿತು ಅವರು ಕೆಲವು ಶಿಲ್ಪಗಳನ್ನು ಕೂಡ ತಯಾರು ಮಾಡಿದ್ದಾರೆ. ಇದು ಒಂದು ವಿಶಿಷ್ಟವಾದ ಗಣಪತಿಯ ಪ್ರದರ್ಶನ ಎಂದು ನಾನು ಹೇಳುತ್ತೇನೆ. ಕಲಬುರಗಿ ನಗರದ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹಿರಿಯ ಕರಕುಶಲ ಕಲಾವಿದೆ ನರ್ಮದಾ ಚಿನ್ಸನ್ಸೂರ್ ರವರ 108 ಗಣೇಶನ ಕಲಾಕೃತಿಗಳ ಪ್ರದರ್ಶನವನ್ನ ಏರ್ಪಡಿಸಲಾಗಿದ್ದು, ಈ ಕಲಾಕೃತಿಗಳನ್ನ ನರ್ಮದಾರವರು ತಮ್ಮ 82ನೇ ವಯಸ್ಸಿನಲ್ಲಿ ಮಾಡಿದ್ದು ಒಂದು ವಿಶಿಷ್ಟ ಸಾಧನೆಯಾಗಿದೆ. ಈ ಗಣಪತಿಯ ಅನೇಕ ಕಲಾಕೃತಿಗಳಿಗೆ ಅವರು ಹೆಸರುಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಗಣಪತಿಗೆ ಒಂದೊಂದು ಹೆಸರುಗಳನ್ನು ಕೊಟ್ಟಿದ್ದಾರೆ ಮತ್ತು ಪ್ರತಿಯೊಂದು ಗಣಪತಿಯ ವಿನ್ಯಾಸ ಬೇರೆ 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 ಮಾಧ್ಯಮಗಳಲ್ಲಿ, ವಿಭಿನ್ನ ಶೈಲಿಯಲ್ಲಿ, ಕಾಗದದಲ್ಲಿ, ಮರಳಿನಲ್ಲಿ, ಅರಳಿ ಬಟ್ಟೆಯಲ್ಲಿ ಮತ್ತು ಇನ್ನಿತರ ಅನೇಕ ಸಾಮಗ್ರಿಗಳನ್ನು ಉಪಯೋಗ ಮಾಡಿ ಅವರು ಈ 108 ಗಣಪತಿಗಳನ್ನು ಅವರು ತಯಾರು ಮಾಡಿದ್ದಾರೆ. 82 ವಯಸ್ಸಿನಲ್ಲಿಯೂ ಕೂಡ ಅವರು ಈ ಮಾಡಿದ ಒಂದು ಸಾಧನೆ ಇದು ಕೇವಲ ಸ್ವಲ್ಪ ಭಾಗ ಮಾತ್ರ. ಇನ್ನೂ ಬಹಳಷ್ಟು ಕಲಾಕೃತಿಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಇವರ ಒಂದು ಹವ್ಯಾಸ, ಇದು ಹವ್ಯಾಸಿ ಕಲಾವಿದರು, ಇವರು ಯಾರಿಗೂ ಟ್ರೈನಿಂಗ್ ತೊಗೊಂಡಿಲ್ಲ. ಈ ಹವ್ಯಾಸಿ ಕಲಾವಿದರನ್ನ ಅವರು ಬಹಳಷ್ಟು ರೀತಿಯಲ್ಲಿ ಬೆಳೆಸಿಕೊಂಡು ಬಂದು ಇದು ನಮ್ಮಲ್ಲಿಯೇ 2ನೇ ಪ್ರದರ್ಶನ. 4 ವರ್ಷಗಳ ಹಿಂದೆ ಅವರು ಒಂದು ಕೆಲವು ಕರಕುಶಲ ವಸ್ತುಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಮತ್ತು ಈ ಸಲ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಅವರು ಮಾಡಿದಂಥ ಇತ್ತಿತ್ತಲಾಗಿ ಮಾಡಿದಂಥ ಹೊಸ ರೀತಿಯ ಗಣಪತಿಗಳ ಒಂದು ಪ್ರದರ್ಶನವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ.
ಪ್ರತಿಯೊಂದು ಗಣಪತಿಯ ವಿನ್ಯಾಸಗಳು ವಿಭಿನ್ನವಾಗಿರುವುದು ಮತ್ತೊಂದು ವಿಶೇಷ ಸಂಗತಿಯಾಗಿದೆ. ಉಜ್ವಲ್ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಅವ್ಯಾಹತವಾಗಿ ನಡೆಯುತ್ತಿವೆ ಎಂದು ಸಾಮಾಜಿಕ ಹೋರಾಟಗಾರ ಶಿವಶಂಕರ್ ಭುಜಂಗ್ ಆರೋಪಿಸಿದ್ದಾರೆ. ಉಜ್ವಲ ಗೃಹ ನಿರ್ಮಾಣ ಸಹಕಾರ ಸಂಘ 1971ರಲ್ಲಿ ಶಾಸನಬದ್ಧವಾಗಿ ಅಸ್ತಿತ್ವಕ್ಕೆ ಬಂದಿದ್ದು, ಈ ಸಂಸ್ಥೆ ಪ್ರಾರಂಭದಿಂದ ಇಲ್ಲಿಯವರೆಗೆ ಅವಾಂತರಗಳು ಸೃಷ್ಟಿಸುತ್ತಾ ಕಾನೂನು ಬಾಹಿರ ಚಟುವಟಿಕೆಗಳು ಅವ್ಯಾಹತವಾಗಿ ಇಂದಿನವರೆಗೆ ನಡೆಯುತ್ತಿದ್ದರೂ ಕೂಡ ಸಹಾಯಕ ನಿರ್ಬಂಧಕರು, ಉಪನಿರ್ದೇಶಕರು, ಸಹಕಾರ ಸಂಘಗಳು ಕಲಬುರಗಿ ಅವರುಗಳು ಸಂಬಂಧವಿಲ್ಲದಂತೆ ವರ್ತಿಸುತ್ತಿರುವುದು ವಿಪರ್ಯಾಸವೆಂದು ಸಾಮಾಜಿಕ ಹೋರಾಟಗಾರ ಶಿವಶಂಕರ್ ಆರ್ ಭುಜಂಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಅವ್ಯವಹಾರ ಆಗ್ಲಾರಂಗ ಸಂಘದ ಸದಸ್ಯರು ಏನು ನಿವೇಶನ ಪಡೆದಾರ ಅವ್ರ ಹಿತ ಕಾಪಾಡಬೇಕು, ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಆ ಮಾಣಿಕಪ್ಪ ಪಾಟೀಲ್ ರಿಟೈರ್ಡ್ ಪೊಲೀಸ್ ಆಫೀಸರ್ ಅವನ ಬಳಿ ಇರ್ತಕ್ಕಂಥ ರಿಕಾರ್ಡ್ಸ್ ತಗೊಂಡು ಕೇಸಿ ಒಂದು ಲಿಕ್ವಿಡೇಟರ್ ಮುಖಾಂತರ ವ್ಯವಹಾರಗಳು ನಡಿಬೇಕು. ಅವ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ರಿ, ಇಲ್ಲ ಅಂದ್ರೆ ನಾವೇ ಇದು ಬಳಕೆ ಅಸಿಸ್ಟೆಂಟ್ ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟಿ, ಡೆಪ್ಯೂಟಿ ಕೋಆಪರೇಟಿವ್ ಸೊಸೈಟಿ ನಾವೇ ಕ್ರಿಮಿನಲ್ ಕೇಸ್ ಹಾಕಂತ ಪರಿಸ್ಥಿತಿ ಬಂದರೂ ಬರಬಹುದು. ಇಲ್ಲಿ ನಾನು ವೆರಿಫೈ ಮಾಡಿದ ಡಾಕ್ಯುಮೆಂಟ್ ಅವ ಅಲಾಟ್ಮೆಂಟ್ ಟೈಮಿಗೆ ಶಿ ಈಸ್ ಮೈನರ್, 8 ವರ್ಷನೇ ಬರ್ತದೆ ಅಂದ್ರೆ ಈ ರೀತಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಯಾವ ರೀತಿ ನಾವು ಅನ್ನೋದೇನು ನನ್ನ ಉದ್ದೇಶ. ಈಗ ನಮ್ಮ ಮನವಿ ಇಷ್ಟೇ, ಇಂಥ ಅವ್ಯವಹಾರ ನಡೆದ ಅಂದ್ರೆ ಹೆಚ್ಚಿನ ಸದಸ್ಯರ ಈಗೇನಿರ್ತಾರೆ ಪ್ಲಾಟ್ ತೊಗೊಂಡು ಏನೋ ನನ್ನ ಹೆಸರು ಇವತ್ತೆಲ್ಲ ನಾಳೆ ರಿಜಿಸ್ಟ್ರೇಷನ್ ಆಗ್ತದೆ, ಅಂಥವ್ರಿಗೆ ಅನ್ಯಾಯವಾಗಬಾರ್ದು, ಇಂಥ ಒಂದು ಅವ್ಯವಹಾರ ನಡಿಬಾರ್ದು, ಅವೆಲ್ಲ ನಿಲ್ಲಿಸಬೇಕು ಅಂತ ತಿಳ್ಕೊಂಡು ನಂದಷ್ಟೇ ಮನವಿ ಅದ. ಈಗ ಇದು ಮನಸ್ಸು ಮಾಡಿದ್ರೆ ಇವತ್ತೇ ನಿಲ್ಲಿಸಬಹುದು. ಸಹಾಯಕ ನಿಬಂಧಕರು ಮತ್ತು ಉಪನಿಬಂಧಕರು ಸಹಕಾರ ಸಂಘಗಳ ಕಲಬುರಗಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಹೀಗಾಗಿ ಇನ್ನೂ ಕೆಲವು ಮುಂದೆ ಒಂದು ಸೈಟ್ಲಿ ತೊಗೊಂಡು ವಂಚಿತ ಆಗೋರ್ನು ಸ್ವಲ್ಪ ತಡೆ ಹಿಡ್ಲಿಕ್ಕೆ ಸಾಧ್ಯ ಅದ ಅಂತ ತಿಳ್ಕೊಂಡು ಇವು ಸೀರಿಯಸ್ ಆದ್ರೆ ಅವ್ರು ಏನು ಮಾಡ್ತಾರೆ, ನಾವು ಹೋಗ್ಕೊಳ್ಳಿ ನೀವು ಕೋರ್ಟಿಗೆ ಹೋರಲ್ಲ, ನಾವು ಎಷ್ಟು ಸರಳವಾಗಿ ಹೇಳ್ತಾರೆ ರೀ ಅವರು. ಅಂದ್ರೆ ನೀವು ಯಾಕೆ ಇರ್ಬೇಕು ನಾವು ಕೋರ್ಟಿಗೆ ಹೋಗ್ಬೇಕಾದ್ರೆ? ಅನಧಿಕೃತವಾಗಿ ಉಜ್ವಲ ಗೃಹ ನಿರ್ಮಾಣ ಸಹಕಾರಿ ಸಂಘದ ದಾಖಲೆಗಳನ್ನ ಇಟ್ಟುಕೊಂಡು ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರು ಹಗರಣಗಳನ್ನ ಸೃಷ್ಟಿ ಮಾಡುತ್ತಿರುವುದರಿಂದ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ನಿವೇಶನ ವಂಚಿತರಿಗೆ ನ್ಯಾಯ ದೊರಕಿಸಿಕೊಟ್ಟು ಸಂಘದ ಸದಸ್ಯರ ಹಿತ ಕಾಪಾಡುವಂತೆ ಸಂಬಂಧಿಸಿದ ಇಲಾಖೆಯವರು ಕ್ರಮ ಜರುಗಿಸುವಂತೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಿವಶಂಕರ್ ಭುಜಂಗೆ, ಶಿವರಾವ್ ಶಾಬಾದಿ ಹಾಗೂ ರವೀಂದ್ರ ಮಲ್ಲಿಕಾರ್ಜುನ್ ಲಠ್ಠೆ ಸೇರಿದಂತೆ ಇತರರು ಇದ್ದರು. ಕಲಬುರಗಿ ನಗರದ ಮಿಲನ್ ಚೌಕಿನ ಶ್ರೀ ಗಜಾನನ ತರುಣ ಸಂಘದ ವತಿಯಿಂದ ಇಂದು ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕಳೆದ 32 ವರ್ಷಗಳಿಂದ ಕಲಬುರಗಿಯ ಮಿಲನ್ ಚೌಕ್ನಲ್ಲಿ ಶ್ರೀ ಗಜಾನನ ತರುಣ ಸಂಘದ ವತಿಯಿಂದ ಗಣೇಶೋತ್ಸವವನ್ನ ಆಚರಿಸುತ್ತಾ ಬರುತ್ತಿದ್ದು, ಯಾವುದೇ ದೇಣಿಗೆ ಇಲ್ಲದೆ ಇಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವುದು ವಿಶೇಷವಾಗಿದೆ. 100 ಜನ ಮಹಿಳೆಯರು, ಮಕ್ಕಳು ಸೇರಿದಂತೆ ಮಿಲನ್ ಚೌಕ್ ಬಡಾವಣೆಯ ಹಲವಾರು ಜನ ನಾಗರಿಕರು ಈ ಮಹಾಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು. ವರ್ಷಗಳಿಂದ ನಾವು ಆಚರಿಸ್ತಿದ್ದೇವೆ. ಮತ್ತು ಏನದ ಅಂದ್ರೆ ಮಹಾಪ್ರಸಾದವನ್ನು ಯಾರಿಗೆ ನಾವೇನು ಪಟ್ಟಿಗಿಟ್ಟಿರೇ ಇದು ಮಾಡಲ್ಲ, ಎಲ್ಲ ಸ್ವಂತ ಇದರ್ಲಿಂತನೇ ಎಲ್ಲ ಇದು ಮಾಡ್ತಿದ್ದೇವೆ. ಹಾಗಾಗಿ ಎಲ್ಲ ಆಚರಿಸ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಪ್ರಸಾದ ಆಚರಿಸ್ತಿದ್ದೇವೆ. ಇವತ್ತಿನ ದಿವಸ ಇಲ್ಲಿನ MLA ಆಗಿರ್ತಕ್ಕಂಥ ದತ್ತಾತ್ರೇಯ ಸಿ ಪಾಟೀಲ್ ಅವರು ಬಂದಿದ್ದಾರೆ. ಪ್ರತಿ ವರ್ಷವೂ ಇದೇ ಥರ ನಡೆಯುತ್ತೆ, ಪ್ರತಿ ವರ್ಷವೂ ಹೀಗೆ ನಡಿಬೇಕಂತೇಳಿ ಜನರಲ್ಲೂ ಕೇಳ್ಕೊಳ್ತೀವಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಭಿಷೇಕ್, ಬಲರಾಜ್ ಗುತ್ತೇದಾರ್, ನರಸಯ್ಯ ಗುತ್ತೇದಾರ್, ಸಿದ್ದಯ್ಯ ಗುತ್ತೇದಾರ್ ಸಂಗಡಿಗರು ಸೇರಿದಂತೆ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ವಿಜಯ್ ಕುಮಾರ್ ಶೆವಲಾನಿ, ಸತೀಶ್ ಗುತ್ತೇದಾರ್ ಭಾಗವಹಿಸಿದ್ದರು. ಕಲಬುರಗಿ ನಗರದ ಅಪ್ಪಕೆರೆ ಬಾವಿಯಲ್ಲಿ 9 ದಿನಗಳ ಗಣೇಶನ ಮೂರ್ತಿಗಳ ವಿಸರ್ಜನೆ ಅದ್ದೂರಿಯಾಗಿ ನಡೆಯಿತು.
ಪ್ರತಿ ವರ್ಷವೂ ಕಲಬುರಗಿ ನಗರಾದ್ಯಂತ ಗಣೇಶ ಚತುರ್ಥಿಯ ಅಂಗವಾಗಿ ಹಲವೆಡೆ ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ. 5 ದಿನ, 7 ದಿನ, 9 ದಿನ ಹಾಗೂ 11 ದಿನಗಳ ಕಾಲ ಗಣೇಶನನ್ನ ಕೂರಿಸಲಾಗುತ್ತದೆ. ಇದರ ಅಂಗವಾಗಿ 9 ದಿನಗಳ ಗಣೇಶನ ವಿಸರ್ಜನೆಯನ್ನ ನಿನ್ನೆ ಕಲಬುರಗಿಯ ಅಪ್ಪಕೆರೆಯ ಬಾವಿಯಲ್ಲಿ ಮಾಡಲಾಯಿತು. ಐದು ದಿನಗಳ ಗಣೇಶ ವಿಸರ್ಜನೆಯಲ್ಲಿ ಮಲ್ಲಿಕಾರ್ಜುನ್ ಅಮ್ರೇಗೌಡ್ ಪ್ರಾಣ ಕಳೆದುಕೊಂಡಿರುವುದರಿಂದ ಬಾವಿಯ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿದರು. ಈ ವೇಳೆ ಯುವಕರು ಕುಣಿದು ಕುಪ್ಪಳಿಸಿ ಹರ್ಷ ವ್ಯಕ್ತಪಡಿಸಿದರು. ಪ್ರಥಮ ಬಾರಿಗೆ ನಮ್ಮ ದೇವಿನಗರ ಬಡಾವಣೆಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮ ಬಡಾವಣೆಯ ಜನರು ಸಾಕಷ್ಟು ನಮಗೆ ಬೆಂಬಲ ಕೊಡಿದ್ದಾರೆ. ಈ ಒಂದು ಗಣೇಶೋತ್ಸವ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಇದರಿಂದ ನಮ್ಮ ನವ ಯುವಕರಲ್ಲಿ ಒಂದು ನವಚೇತನ ತುಂಬಿದೆ. ಯಾಕಂದರೆ ಈ ಒಂದು ಗಣೇಶೋತ್ಸವ ಆಚರಣೆ ಮಾಡೋದ್ರ ಜೊತೆಗೆ ನಾವು ನಮ್ಮ ಏನು ಬಡಾವಣೆಯಲ್ಲಿರುವಂಥ ಪುಟ್ಟ ಮಕ್ಕಳಿಗೆ ಮತ್ತು ಕಲಾ ಪ್ರತಿಭೆ ಅಂತ ಗುರುತಿಸುವಂಥ ಕೆಲಸವನ್ನು ಈ ಒಂದು ವೇದಿಕೆ ಮೂಲಕ ನಾವು ಮಾಡ್ತಾ ಇದ್ದೀವಿ. ನಾವು ದೇವಿನಗರ ಬಡಾವಣೆಯಲ್ಲೇ ವಾಸಿಸ್ತಕ್ಕಂಥ ನಿವಾಸಿ. ಈಗ ನಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನಾವು ಗಣೇಶೋತ್ಸವವನ್ನು ಮಾಡ್ತಾಯಿದ್ದೀವಿ. ನವ ಯುವಕರಿಗೆ ಚೈತನ್ಯ ತುಂಬಿ ಎಲ್ಲ ಒಂದು ಸಮುದಾಯವರು ಒಗ್ಗಟ್ಟಿನಿಂದ ನಾವು ಗಣೇಶೋತ್ಸವವನ್ನು ಮಾಡ್ತಾಯಿದ್ದೀವಿ. ಎಲ್ಲ ಜನರು ಎಲ್ಲ ಧರ್ಮದವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ತೊಂದರೆ ಕಿರಿಕಿರಿ ಯಾವುದೇ ಆಗದೆ ಇರತಕ್ಕಂಥ ಇದನ್ನು ಮಾಡಿಕೊಂಡು ನಾವು ಒಂದು ಗಣೇಶ ಒಂದು ವಿಸರ್ಜನೆಗೋಸ್ಕರ ನಾವು ಹೊರಟಿದ್ದೀವಿ. ಗಣೇಶ ವಿಸರ್ಜನೆಗಾಗಿ ವಿಶೇಷ ಕ್ರೇನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಗಣೇಶನ ವಿಸರ್ಜನೆ ಸಮಯದಲ್ಲಿ ಗಾರ್ಡ್ಗಳು ಗಣೇಶನ ಮೂರ್ತಿಗೆ ಕಾಲಿನಿಂದ ಒದೆಯುತ್ತಿರುವ ದೃಶ್ಯ ಮಾತ್ರ ವಿಷಾದನೀಯವಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕರ್ನಾಟಕ ಬಂದ್ ಅಂಗವಾಗಿ ಕಲಬುರಗಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ. ಬಸ್ ಸಂಚಾರ ಸಂಪೂರ್ಣ ಸ್ಥಗಿತ, ಜನಜೀವನ ಕೊಂಚ ಅಸ್ತವ್ಯಸ್ತ. ಕಲಬುರಗಿಯ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ 2 ದಿನಗಳ ಕಾರ್ಯಾಗಾರ. ಹೋಮಿಯೋಪತಿ ಡಾಕ್ಟರ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ ಆಯೋಜನೆ. ಸೆನ್ಸೇಷನಲ್ ವಿಧಾನ ಮತ್ತು ಅನುಭವದ ಮಟ್ಟ ಕುರಿತು ಚರ್ಚೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ವತಿಯಿಂದ ಈ ಹಿಂದೆ ನೀಡಿರುವ ಗೌರವ ಡಾಕ್ಟರೇಟ್ ಪದವಿಗಳು ಕಾನೂನು ಬಾಹಿರ. ಈಗಾಗಲೇ ನೀಡಿರುವ ಪದವಿಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹ. ಎಂಬಿಬಿಎಸ್ ಹಾಗೂ ಪಿಎಚ್ಡಿ ಹೊರತುಪಡಿಸಿ ಇತರರು ಡಾಕ್ಟರ್ ಪದ ಬಳಸದಂತೆ ಮನವಿ. ಕಲಬುರಗಿಯ ವಿದ್ಯಾನಗರ ಬಡಾವಣೆಯಲ್ಲಿ ಗಣಹೋಮದ ಆಯೋಜನೆ. ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ವತಿಯಿಂದ ಪೂರ್ಣಾಹುತಿ. ಲೋಕ ಕಲ್ಯಾಣಾರ್ಥವಾಗಿ ಗಣಹೋಮದ ಜೊತೆಗೆ ನಾಮಸ್ಮರಣೆಯ ಭಜನೆ. ಕಲಬುರಗಿ ನಗರದ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕಲಾಕೃತಿ ಪ್ರದರ್ಶನ. ಹಿರಿಯ ಕರಕುಶಲ ಕಲಾವಿದೆ ನರ್ಮದಾ ಚಿಂಚನ್ಸುರವರ ಕಲಾಕೃತಿಗಳ ದಿಬ್ಬಣ. ಗಣೇಶನ 108 ಬಗೆಯ ಕಲಾಕೃತಿಗಳು ಇಲ್ಲಿಯ ಆಕರ್ಷಣ. ಉಜ್ವಲ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ಆರೋಪ. ಸಂಬಂಧಪಟ್ಟ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಧೋರಣೆ. ಅನಾಮಧೇಯ ವ್ಯಕ್ತಿಯಿಂದ ಸಂಘದ ದಾಖಲಾತಿಗಳ ಒತ್ತುವರಿಯ ಶಂಕೆ. ಕಲಬುರಗಿ ನಗರದ ಮಿಲನ್ ಚೌಕ್ನಲ್ಲಿ ಮಹಾಪ್ರಸಾದ ವಿತರಣೆ. ಶ್ರೀ ಗಜಾನನ ತರುಣ ಸಂಘದ ವತಿಯಿಂದ ಪ್ರಸಾದದ ವಿತರಣೆ. ಪ್ರಸಾದ ಸ್ವೀಕರಿಸಿದ 100 ಜನರಲ್ಲಿ ಧನ್ಯತೆಯ ಭಾವನೆ. ಕಲಬುರಗಿಯ ಅಪ್ಪಕೆರೆ ಬಾವಿಯಲ್ಲಿ 9 ದಿನಗಳ ಗಣೇಶ ವಿಸರ್ಜನೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಕಟ್ಟೆಚ್ಚರ. ವಿಸರ್ಜನೆಯ ವೇಳೆ ಕುಣಿದು ಕುಪ್ಪಳಿಸಿದ ಯುವ ಜನತೆ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಧನಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಾವು ಸಂಬಂಧಗಳನ್ನ ಬೆಸೆಯುತ್ತೇವೆ, ಮನಸ್ಸುಗಳನ್ನ ಕೂಡಿಸುತ್ತೇವೆ, ಪೋಷಕರ ಚಿಂತೆಗೆ ಸಮಾಧಾನ ಹೇಳುತ್ತೇವೆ. ದಂಪತಿ.com ಎಲ್ಲ ಸಮುದಾಯಗಳಿಗೋಸ್ಕರ. ಬೆಂಗಳೂರು, ಪುಣೆ ಹಾಗೂ ನಾಗ್ಪುರದ ನಂತರ ವಧುವರರ ಮಾಹಿತಿ ಕೇಂದ್ರ ದಂಪತಿ.com ಈಗ ನಿಮ್ಮ ಕಲಬುರಗಿ ನಗರದಲ್ಲಿ. ದಂಪತಿ.com ನಿಮ್ಮ ಜೀವನ ಸಂಗಾತಿಯ ಹುಡುಕಾಟ ಈಗ ತುಂಬಾ ಸುಲಭ. ಹಿಂದೆ ಭೇಟಿ ಕೊಡಿ ದಂಪತಿ.com ಕಚೇರಿಗೆ ಅಥವಾ ಲಾಗ್ ಆನ್ ಆಗಿ www.dampati.com ಗೆ. ದಂಪತಿ.com